ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ಕಳೆದ 1 ತಿಂಗಳಿಂದ ಆಗ್ತದಂತ ಟ್ರಾಫಿಕ್ ಕಿರಿಕಿರಿಯನ್ನ TV9 ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಟ್ರಾಫಿಕ್ ಕಿರಿಕಿರಿಗೆ ಮುಕ್ತಿ ಸಿಗುವಂತ ಸಾಧ್ಯತೆ ಇದೆ. ನನಗೆ ಸದ್ಯಕ್ಕೆ ಪಣತ್ತೂರಿನಲ್ಲಿ ಇದೆ, ನೀವೇನು ನೋಡ್ತಾರೆ ಇದು ವೈಟ್ ಟ್ಯಾಪಿಂಗ್ ಅಂದ್ರೆ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಬಹುತೇಕ ಮುಗಿದಿದೆ. ಕ್ಯೂರಿಂಗ್ಗೆ ಕೆಲವು ದಿನಗಳು ಬೇಕಾಗಬಹುದು ಅಂತ ಹೇಳಿ ಈಗಾಗಲೇ ದ್ವಿಚಕ್ರ ವಾಹನಗಳ ಓಟಕ್ಕೆ ಅನುವು ಮಾಡಿಕೊಡಲಾಗಿದೆ. ಕಳೆದ 1 ತಿಂಗಳಿಂದ ಈ ಒಂದು ಪಣತ್ತೂರು ಮುಖ್ಯ ರಸ್ತೆಯನ್ನ ವೈಟ್ ಟ್ಯಾಪಿಂಗ್ ಆಗಿ ಬಂದ್ ಮಾಡಲಾಗಿತ್ತು. ಆದ್ರೆ ಏನು ಪರ್ಯಾಯ ರಸ್ತೆಯನ್ನ ಕೊಡದೆ ವಾಹನ ಸವಾರರು ತೀವ್ರ ಪರದಾಟವನ್ನ ನಡೆಸಿದ್ರು. ಈ ಬಗ್ಗೆ TV9 ಕನ್ನಡ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡಿತ್ತು. ಏನಂತಂದ್ರೆ ಈ ಒಂದು ರಸ್ತೆ ಬದಲಾಗಿ ಏನು ಜನ ಬಳಸ್ತಾ ಇದ್ದು ರೈಲ್ವೆ ಸ್ಟೇಷನ್ ಸರ್ವಿಸ್ ರಸ್ತೆ ಆಗ್ತದೆ ಅಂತ ಒಂದು ಅವಾಂತರ, ಅಲ್ಲಿ ರಸ್ತೆ ಇಲ್ಲದೆ ರೀತಿ ದ್ವಿಚಕ್ರ ವಾಹನ ಸವಾರರು ಅನುಭವಿಸ್ತಾ ಇದ್ದಂತ ಸಂಕಷ್ಟವನ್ನ TV9 ನಿರಂತರವಾಗಿ ಸರ್ಕಾರದ ಗಮನಕ್ಕೆ ತರುವಂತ ಕೆಲಸವನ್ನ ಮಾಡಿತ್ತು. ಸಾರ್ವಜನಿಕರು ಇಲ್ಲಿ ಯಾವ ರೀತಿ ಪರದಾಟವನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಅಂದ್ರೆ ವಾಸ್ತವ ಸ್ಥಿತಿಯನ್ನು ಕೂಡ TV9 ಬಿಚ್ಚಿರುವಂತ ಕೆಲಸವನ್ನ ಮಾಡಿತ್ತು. ಕೊನೆಗೂ ಕೂಡ ಏನು ಕಾಮಗಾರಿ ವಿಳಂಬ ಆಗಿತ್ತು, ಈ ಹಿನ್ನೆಲೆ ಸಮಸ್ಯೆ ಆಗಿತ್ತು. ಹೀಗಾಗಿ ಕಾಮಗಾರಿ ಈ ವಿಳಂಬವನ್ನ ತಪ್ಪಿಸಬೇಕು, ಬೇಗ ಕಾಮಗಾರಿಯನ್ನ ಮುಗಿಸ್ಬೇಕು ಅಂತೇಳಿ TV9 ಆಗ್ರಹವನ್ನ ಮಾಡಿತ್ತು. ಸೊ ಇದನ್ನ ಪ್ರತಿಪಕ್ಷಗಳು ಕೂಡ ಬಿಜೆಪಿ JDS ಪ್ರತಿಪಕ್ಷಗಳು ಕೂಡ ಇಲ್ಲಿ ಆಗ್ತದಂತ ವಾಸ್ತವ ಸ್ಥಿತಿಯನ್ನ TV9 ಬಿಚ್ಚಿಟ್ಟ ಬಳಿಕ ಅದನ್ನು ಕೂಡ ಸರ್ಕಾರಕ್ಕೆ ತಲುಪಿಸಿ ಸರ್ಕಾರದ ಮೇಲೆ ಒತ್ತಡ ಇರತಕ್ಕಂತ ಕೆಲಸವನ್ನು ಕೂಡ ಮಾಡಿದ್ರು. ಕೊನೆಗೂ ಕೂಡ TV9 ಕನ್ನಡದ ಫಲಶ್ರುತಿ ಅಂದ್ರೆ TV9 ಬಿಗ್ ಇಂಪ್ಯಾಕ್ಟ್. ಏನು ಪಣತ್ತೂರು ಮುಖ್ಯ ರಸ್ತೆಯಲ್ಲಿ ನಿತ್ಯ ಸಾವಿರಾರು ಜನ ಪರದಾಟವನ್ನ ಮಾಡ್ತಾ ಇದ್ರು ವಾಹನ ಕಿರಿಕಿರಿಗೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇದಕ್ಕೆ ಮುಕ್ತಿ ಸಿಗುತ್ತೆ. ಮುಂದಿನ ಸೋಮವಾರದಿಂದ ಈ ಒಂದು ಪ್ರಮುಖ ರಸ್ತೆ ಎಲ್ಲಾ ವಾಹನಗಳ ಹೋರಾಟಕ್ಕೆ ಮುಕ್ತವಾಗುತ್ತೆ. ಈ ಮೂಲಕ ಇಷ್ಟು ದಿನ ಅನುಭವಿಸಿದಂತ ಅವರು ಪರದಾಟಕ್ಕೆ ಬ್ರೇಕ್ ಬೀಳ್ತಾ ಇದೆ. ಸೊ ಆದಷ್ಟು ಬೇಗ ಈ ಒಂದು ಕಾಮಗಾರಿ ಮುಗಿದು ಸಾರ್ವಜನಿಕರಿಗೆ ಮುಕ್ತ ಆಗ್ಲಿ ಅನ್ನೋದು ಇಲ್ಲಿರ್ತಕ್ಕಂಥ ಸಾವಿರಾರು ಮಂದಿ ವಾಹನ ಸವಾರರ ಸ್ಥಳೀಯ ನಿವಾಸಿಗಳ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಲಕ್ಷ್ಮೀ ನರಸಿಂಹ TV9 ಬೆಂಗಳೂರು.